ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ಮಸಾಲೆ ಪುರಿ ಮಾಡ್ಕೊಂಡು ತಿನ್ನೋಣ. ಅದರಲ್ಲಿ ಬಟಾಣಿ ಬದಲಿಗೆ ಅವರೆಕಾಳು ಹಾಕೋಣ. ಬನ್ನಿ ನೋಡೋಣ. ಅದಕ್ಕೆ ಇಲ್ಲಿ ಸ್ವಲ್ಪ ಅವರೆಕಾಳನ್ನು ಬೇಯಿಸ್ಕೊಂಡಿದ್ದೇನೆ ಕುಕ್ಕರಲ್ಲಿ. ಆಮೇಲೆ ಇಲ್ಲಿ 2 ಬಟಾಟೆನೂ ಬೇಯಿಸ್ಕೊಂಡಿದ್ದೇನೆ. ಸಿಪ್ಪೆ ಸುಲ್ಕೊಂಡು ಅದನ್ನು ಸೈಡಿಗೆ ಇಟ್ಕೊಬಿಡೋಣ. ಬಾಕಿ ಸಾಮಗ್ರಿ ಏನು ಅಂತಂದರೆ 1 ಟೊಮೆಟೊ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಮತ್ತೊಂದೆರಡು ಈರುಳ್ಳಿ. ಇದನ್ನು ಚೆನ್ನಾಗಿ ಹೆಚ್ಚಿಕೊಂಡು ತಯಾರು ಮಾಡ್ಕೊಡೋಣ ಬನ್ನಿ. ಸಾಮಾನ್ಯವಾಗಿ ಎಲ್ಲರೂ ತರಕಾರಿನ ಚಾಕುದಲ್ಲೇ ಹೆಚ್ಚುತ್ತಾರೆ. ನನಗೆ ಚಾಕುದಲ್ಲಿ ಬರಲ್ಲ ಅಷ್ಟೊಂದು. ಅದಕ್ಕೆ ಇದು ನಾವು ಮೆಟ್ಗತ್ತಿ ಅಂತ ಹೇಳ್ತೇವೆ. ನಿಮ್ಮ ಕಡೆ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಇದರಲ್ಲಿ ನಾನು ಹೆಚ್ಚೋದು ಹೆಚ್ಚು ಪ್ರಮಾಣ ಇದರಲ್ಲೇ ಹೆಚ್ಚುತ್ತೇನೆ ನಾನು. ಇನ್ನೇನೋ ಒಂದು ಚಿಕ್ಕದಾಗಿ ಹೆಚ್ಚೋದಿದ್ರೆ ಚಾಕು ಯೂಸ್ ಮಾಡ್ತೇನೆ. ಇದು ನನಗೆ ಸಸಾರ, ಕಾಯಿ ಹೆರಿಯೋಕ್ಕೂ ಸಸಾರ ಅಂದರೆ ಈಸಿ. ಇದು ನನಗೆ ನಮ್ಮ ಭಾಷೆಯಲ್ಲಿ ಸಸಾರ ಅಂತ ಅಂತೇವೆ. ಇದರಲ್ಲಿ ಏನಂದರೆ ಕೂತ್ಕೊಂಡು ಹೆಚ್ಚಬೋದಲ್ಲ. ಅಡುಗೆ ಮನೆ ಅಂದರೆ ಯಾವಾಗಲೂ ನಿಂತ್ಕೊಂಡೇ ಇರಬೇಕು, ಆ ಥರ ಏನಿಲ್ಲ. ಇದರಲ್ಲಿ ಕೂತ್ಕೊಂಡೋಗಿ ಆರಾಮಾಗಿ ಹೆಚ್ಚಬೋದು. ಅದು ನನಗೆ ಇಷ್ಟ, ಈ ಥರ ಕೂತ್ಕೊಂಡು ಹೆಚ್ಚೋದು. ಟೊಮ್ಯಾಟೊನೂ ನೋಡಿ ನಾನು ಈ ಥರ ಹೆಚ್ಚುತ್ತೇನೆ. ಒಳಗಿಂದು ಆ ಬೀಜ ತೆಗಿತೇನೆ. ಯಾಕೆ ಅಂದರೆ ಒಂದು ಸತಿ ಡಾಕ್ಟ್ರ್ ಹೇಳಿದರು ನಮಗೆ, ಏನಾದ್ರು ಕಿಡ್ನಿ ಸ್ಟೋನ್ ಬಂತು ಅದು ಇದು ಅಂದರೆ ಸ್ವಲ್ಪ ಈ ಥರ ಹೆಚ್ಚಿಕೊಂಡು ತಿನ್ನಿ, ಒಳಗಿನ ಬೀಜ ತೆಗೆದುಬಿಡಿ ಅಂತ. ಸೊ ಆವಾಗಲಿಂದ ಅದೇ ರೂಢಿ ಆಗಿಬಿಟ್ಟಿದೆ ನನಗೆ. ಬೀಜವನ್ನು ಮತ್ತು ಅದರದ ಸ್ವಲ್ಪ ಒಳಗಿಂದಿದ್ದೆಲ್ಲ ತೆಗೆದೇ ಹಚ್ತೇನೆ ನಾನು. ನೀವು ಬೇಕಾದರೆ ಇಟ್ಕೋಬೋದು ಡೆಫಿನೆಟ್ಲಿ. ಆಮೇಲೆ ಇದು ಹಸಿ ಕಸ, ಸಿಪ್ಪೆ ಕಸನ ಯಾವಾಗಲೂ ಬಿಸಾಕಲ್ಲ ನಾನು. ಅದನ್ನು ತಗೊಂಡು ಹೋಗಿ ಬಾಲ್ಕನಿಯಲ್ಲಿ ಒಂದು ಸಣ್ಣ ಡಬ್ಬಿ ಮಾಡ್ಕೊಂಡಿದ್ದೇನೆ. ಅದನ್ನ ಕಾಂಪೋಸ್ಟ್ ಗೊಬ್ಬರ ಮಾಡ್ತೇನೆ. ಇಲ್ಲೆಲ್ಲ ಹರಗಣ ಮಾಡಿದ್ದಾರೆ ನನ್ನ ಮಕ್ಕಳು. ಆಮೇಲೆ ಈ ಕಾಂಪೋಸ್ಟ್ ಗೊಬ್ಬರನ ಈಗ ಮಿಕ್ಸ್ ಮಾಡಬೇಕು. ಆಮೇಲೆ ಮಿಕ್ಸ್ ಮಾಡ್ತೇನೆ. ಚೆನ್ನಾಗಿರುತ್ತೆ, ಏನು ವಾಸನೆ ಏನು ಬರಲ್ಲ ಈ ಥರ ಸಿಪ್ಪೆ ಹಾಕಿ ಮಾಡಿದ್ರೆ. ಈಗ ಬಟ್ಟಲು ತೊಳೆದ್ಬಿಟ್ಟಿಡೋಣ. ಬನ್ನಿ ಮುಂದಿನ ಕೆಲಸ ಮಾಡೋಣ. ಈಗ ಮಸಾಲೆ ಡಬ್ಬೆಲಿ ನೋಡಿ, ಈಗ ಮಸಾಲೆ ತಂದಿದ್ದು ಹಾಕಿ ಇಟ್ಟಿಲ್ಲ ನಾನು. ಇದು ಪ್ರತಿಯೊಬ್ಬರು ಗೃಹಿಣಿಯರದು ಇದೇ ಒಂದು ಕೆಲಸ ಆಗ್ಬಿಟ್ಟತ್ತೆ, ಎಲ್ಲ ತಂದಿದ್ದೆಲ್ಲ ಡಬ್ಬಿಗೆ ಹಾಕೋದು. ಈಗ ಬನ್ನಿ ಒಂದು ಬಾಣಲೆಯಲ್ಲಿ ಎಲ್ಲ ಮಸಾಲೆ ರುಬ್ಕೊಳ್ಳೋಣ ನಾವು. ಇದು ಜೀರಿಗೆ, ಕಾಳುಮೆಣಸು, ಚಕ್ಕೆ, ಲವಂಗ, ಸೋಂಪು ಕಾಳು ಎಲ್ಲ ಹಾಕಿ ಒಗ್ಗರಣೆ ಮಾಡಿ, ಅದಕ್ಕೆ ಮೆಣಸು, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ ಹಾಕಿ ಒಂದು ಸತಿ ಫ್ರೈ ಮಾಡ್ಕೊಬಿಡೋಣ. ನನ್ನ ಈ ವಿಡಿಯೋ ನಿಮಗೆ ತುಂಬ ಸ್ಲೋವಾಗಿ ಅನಿಸ್ಬೋದು. ಆದರೆ ನನ್ನದೊಂದು ಕ್ವೆಶ್ಚನ್ನು, ಯೂಟ್ಯೂಬಲ್ಲಿ ಎಲ್ಲ ಎಷ್ಟೊಂದು ಫಾಸ್ಟಾಗಿ ಮಾಡಿಬಿಡ್ತಾರೆ. ನನಗಂತೂ ಅರ್ಥನೇ ಆಗೋದಿಲ್ಲ ಅದು. ನಾನು ಸ್ವಲ್ಪ ಸ್ಲೋನೇ, ಇದೇ ಸ್ಪೀಡಲ್ಲೇ ನನ್ನ ಕೆಲಸ ಆಗೋದು. ನನಗೆ ಯಾರು ಅಷ್ಟೊಂದು ಫಾಸ್ಟ್ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲಪ್ಪ. ಇಷ್ಟೊಂದು ಫಾಸ್ಟಾಗಿ ಅಡುಗೆ ಮಾಡಿ ಮುಗಿಸ್ಬಿಡ್ತಾರೆ ಎಲ್ಲರೂ. ನನಗಂತೂ ಇದೇ ಸ್ಪೀಡು, ಈ ಥರನೇ ಮಾಡೋದು ನಾನು. ನೀವು ಹೇಗೆ ಮಾಡ್ತೀರಾ? ಬನ್ನಿ ಈಗ ಟೊಮೆಟೊ ಹಾಕೋಣ. ಆಮೇಲೆಲ್ಲ ಸೊಪ್ಪು ಹಾಕಿ ಇನ್ನೊಂಚೂರು ಬಾಡಿಸ್ಕೊಳ್ಳೋಣ. ನಮ್ಮನೆಯವರು, ಮಕ್ಕಳು ಎಲ್ಲ ನನಗೆ ಹೇಳ್ತಾರೆ, ನೀನು ಯಾಕೆ ಇಷ್ಟೊಂದು ಸ್ಲೋ ಅಂತ. ನಾನು ಇಷ್ಟೇ ಸ್ಲೋನಪ್ಪ, ಹೀಗೆ ಮಾಡೋದು ಕೆಲಸನ, ಮತ್ತು ಹೇಗೆಲ್ಲ ಗಿಡ ಅಂತ ಮಾಡತ್ತಾರ. ಅದೇ ಈಗ ನೋಡಿ, ಈಗೆಲ್ಲ ಬಾಡಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು ಬೇಕು ಸ್ವಲ್ಪ. ಇದರಲ್ಲಿ ಕಾಳು ಪುಡಿ ನೋಡಿ, ಟಣಟಣ ಆಯಿತು, ಗಿಡಿ ಬಿಡಿ. ಉಪ್ಪು ಹಾಕಿ ಅದನ್ನ ಮತ್ತೆ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಅದನ್ನ ಸ್ವಿಚ್ ಆಫ್ ಮಾಡೋಣ. ನೋಡಿ ಈಗ ಕರೆಕ್ಟಾಗಿ ಹದದಲ್ಲಿ ಬೆಂದಿದೆ ಅಂತ ಅನಿಸುತ್ತೆ ನನಗೆ. ಇದಷ್ಟು ತನಕ ಕ್ಲೀನ್ ಮಾಡಿಬಿಡ್ತೇನೆ. ಎಲ್ಲ ಇದೇ ಥರನೇ ಕಿಚನ್ನು ಅಂದರೆ, ಇದೆಲ್ಲ ಆಗೋದೆ. ಅಲ್ಲಿ ಬೀಳುತ್ತೆ, ಇಲ್ಲಿ ಬೀಳುತ್ತೆ, ಅದನ್ನ ತೊಳೆಯೋದು ಎಲ್ಲದು ಇಷ್ಟೇ ಅಲ್ವಾ. ಈಗ ಇದನ್ನಾಗಿದೆ, ನಾನು ಇದನ್ನ ಸ್ವಿಚ್ ಆಫ್ ಮಾಡಿಬಿಡ್ತೇನೆ. ಇದು ಎಲ್ಲ ಮಿಕ್ಸ್ ಆಗಿ ತಣದ ಮೇಲೆ ನಾನು ಏನು ಮಾಡ್ತೇನೆ ಅಂದರೆ, ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋತೇನೆ. ಸಿಂಪಲ್ಲು, ನಾರ್ಮಲ್ ನಾವು ಮಸಾಲೆ ಪುರಿ ಮಾಡುವಾಗೆ. ಆದರೆ ಇದರಲ್ಲಿ ಬಟಾಣಿ ಕಾಳು ಬದಲಿಗೆ ಇನ್ನು ಹಾಕ್ತಾಯಿದ್ದೇನೆ ಅವರೆಕಾಳು. ಸ್ವಲ್ಪ ಇದಕ್ಕೆ ನೀವು ಬಟಾಟೆ ಬದಲಿಗೆ ಈ ಗೆಣಸಿನ ಗೆಡ್ಡೆ ಇದೆಯಲ್ಲ, ಅದನ್ನೂ ಹಾಕ್ಕೊಳ್ಳಿ ಒಂದೊಂದು ಟೈಮಿಗೆ.
ಚೆನ್ನಾಗಾಗುತ್ತೆ. ಬಟಾಟೆಗಿಂತ ಗೆಣಸಿನ ಗೆಡ್ಡೆ ತುಂಬ ಒಳ್ಳೆಯದು ಅಲ್ವಾ? ಅದನ್ನ ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು. ಸೇಮ್ ರೆಸಿಪಿನೇ, ಏನು ಇದ್ರಲ್ಲಿ ಹೊಸ್ತೇನಿಲ್ಲ. ಆದರೆ ಮಾಡ್ಕೊಂಡು ತಿನ್ನೋದು ಇಂಪಾರ್ಟೆಂಟು. ನಾವೆಲ್ಲ ನೋಡ್ತೇವೆ, ಆದರೆ ಮಾಡ್ಕೊಂಡು ತಿನ್ನೋದಿಲ್ಲ. ಬರೀ ಯೂಟ್ಯೂಬಲ್ಲಿ ನೋಡಿ ಬಿಟ್ಬಿಡ್ತೇವೆ ಅಲ್ವಾ? ಅದಕ್ಕೆ ಹೀಗೆ ಇದು ರುಬ್ಬಿದ ನಂತರ ನಾನೊಂದು ಬಾಣಲೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ. ಆದರೆ ರುಬ್ಬಿದ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನ ಈ ಬಾಣಲಿಗೆ ಹಾಕಿ ಬಟಾಟೆ ಮತ್ತು ಅವರೆಕಾಳು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೇನೆ. ಅಷ್ಟೇ, ಆಯಿತು. ಇದಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕಲ್ವಾ, ಅದನ್ನೂ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ತೇನೆ. ಚೆನ್ನಾಗಿ ಕುದಿಸಿರೆ ಒಂದೊಂದು ಇದು ಗ್ರೇವಿ ಥರ ಆಗುತ್ತೆ. ಗ್ರೇವಿ ಆಗಿದ್ದರಿಂದ ರಾತ್ರಿ ಅಥವಾ ಮರುದಿನ ನೀವು ಇದನ್ನ ಚಪಾತಿ ಜೊತೆಗೂ ತಿನ್ಬೋದು, ದೋಸೆ ಜೊತೆಗೂ ತಿನ್ಬೋದು. ಅಥವಾ ಈ ಥರ ಮಧ್ಯಾಹ್ನ ಟೈಮಿಗೆ ಸ್ಕೂಲಿಂದ ಮಕ್ಕಳು ಬರ್ತಾರಲ್ವ, ಹೊಟ್ಟೆ ಹಸ್ಕೊಂಡಿರುತ್ತೆ, ಅವರಿಗೆ ಚಾಟ್ ಮಾಡಿಕೊಂಡು ತಿನ್ನಿಸ್ಬೋದು. ನೀವು ತಿನ್ನಿ ಅಲ್ವಾ? ಈಗ ನೋಡಿ, ನಾನು ಮಿಕ್ಸಿ ಜಾರೆಲ್ಲ ಈಗಲೇ ತೊಳ್ಕೊಬಿಡ್ತೇನೆ. ಜಾಸ್ತಿ ನಾನು ಸೋಪ್ ಹಾಕಿ ಉಜ್ಜೋದಿಲ್ಲ, ಜಸ್ಟ್ ರಿನ್ಸ್ ಮಾಡಿಬಿಡ್ತೇನೆ. ಆದಷ್ಟು ಆಗಿಂದ ಆವಾಗೇ ಎಲ್ಲ ತೊಳ್ಕೊಬಿಡೋದು. ಒಣಗೋಗಿ ಬಿಟ್ಬಿಟ್ರೆ ಅದಷ್ಟೇ ಅಲ್ಲೇ ಗಟ್ಟಿಯಾಗಿಬಿಡುತ್ತೆ ಅಲ್ವಾ? ಈ ಥರ ಮಿಕ್ಸಿ ಜಾರನ್ನು ಯಾಕೋ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾರೆ, ಇದನ್ನ ಕಿಚನ್ ಸಿಂಕಲ್ಲಿ ಜಾಸ್ತಿ ಪಾತ್ರೆ ಇಡಬೇಡಮ್ಮ, ಆವಾಗಿಂದ ಆವಾಗಲೇ ತೊಳೆದ್ಬಿಡು ಅಂತ. ಅದೇ ರೂಢಿ ಮಾಡ್ಕೊಂಡಿದ್ದೇನೆ ನಾನು. ಸೊ ಈಗ ಇಲ್ಲಿಗೆ ಈ ಮಸಾಲೆನೂ ಚೆನ್ನಾಗಿ ಕುದಿದಿದೆ. ಕುದ್ದಾಗ ಈಗ ನಾನು ಬಂದ್ ಮಾಡಿಬಿಡ್ತೇನೆ ಇದನ್ನ ತಣಿಲಿ. ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಇದ್ರ ಚಾಟ್ ಮಾಡೋಣ ಅಲ್ವಾ? ಆವಾಗ ಮತ್ತೊಂದು ಸತಿ ಬಿಸಿ ಮಾಡ್ಕೊಳ್ತೇನೆ ನಾನು ಇದನ್ನ. ಆದರೆ 2-3 ಸತಿ ಹಿಂಗೆ ಬಿಸಿ ಮಾಡ್ಕೊಳ್ಳೋದ್ರಿಂದ ಒಂದು 2-3 ದಿನವೇ ಇರುತ್ತೆ. ಇದು ಏನೂ ಹಾಳಾಗಲ್ಲ ಅಲ್ವಾ? ಮಧ್ಯದಲ್ಲಿ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಖಾರ, ಉಪ್ಪು, ಹುಳಿ ಏನಾರು ಬೇಕಿದ್ರೆ ಈ ಸ್ಟೇಜಲ್ಲೇ ಅಡ್ಜಸ್ಟ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ರೆ ಇನ್ನೂ ಒಳ್ಳೆಯದು. ಈಗ ಮಧ್ಯಾಹ್ನ ಆಗಿದೆ, ಮತ್ತೆ ನಾನು ಒಂದು ಸತಿ ಬಿಸಿ ಮಾಡಿ ಇದನ್ನ ಈಗ ಒಂದು ಬೌಲಲ್ಲಿ ಸ್ವಲ್ಪ ಹಾಕಿ ಇದನ್ನ ಚಾಟ್ ರೆಡಿ ಮಾಡ್ಕೊತೇನೆ. ಚಾಟ್ ಅಂದರೆ ಒಂದು ಮಸಾಲೆ ಇರಬೇಕು. ಮಸಾಲೆ ಪುರಿ ಹೇಗೆ ಮಾಡ್ತಾರೆ, ಮಸಾಲೆ ಪುರಿನ ಸ್ವಲ್ಪ ಕ್ರಷ್ ಮಾಡಿಕೊಂಡು ಈ ಥರ ಮಸಾಲೆನ ಹಾಕಿ ಈರುಳ್ಳಿ, ಟೊಮೆಟೊ, ಕ್ಯಾರೆಟು ಎಲ್ಲ ಹೆಚ್ಕೊಂಡು ಹಾಕ್ತಾರೆ. ಆದರೆ ನನ್ನ ಮಕ್ಳಿಗೆ ತರಕಾರಿ ಅಂದ್ರೇ ಅಷ್ಟಕ್ಕಷ್ಟೇ. ಅದಕ್ಕೆ ನಾನು ಸಿಂಪಲಾಗೇ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು 4 ಸೌಟು ಮಸಾಲೆ ಹಾಕ್ಕೊಂಡು, ಈಗ ನಾನು ಪುರಿನೂ ಹಾಕಲ್ಲ ಆ್ಯಕ್ಚುಲಿ. ಇದು ನಾನು ಮುರ್ಮುರಿ ಇರುತ್ತಲ್ಲ, ಮಂಡಕ್ಕಿ ಒಂದು ಪ್ಯಾಕೆಟ್ ಯಾವಾಗಲೂ ತಂದಿಟ್ಕೊಬಿಡ್ತೇನೆ. ಅದನ್ನ ಸ್ವಲ್ಪ ಹಾಕ್ತೇನೆ ಅದಕ್ಕೆ ಮೇಲಿಂದ ಕ್ರಂಚಿಗೆ. ಇದೆಲ್ಲ ಏನು ಬೇಕಾದ್ರೂ ಹಾಕ್ಕೊಬೋದಲ್ಲ ನೀವು. ಚಕ್ಲಿ ಹಾಕ್ಕೋಬೋದು, ಮನೇಲಿ ಇದ್ದಿಂದ ಯಾವುದೇ ಕುರುಮ್ ತಿಂಡಿ ಪದಾರ್ಥ ಎಲ್ಲದು ಹಾಕ್ಬೋದಪ್ಪ ಈ ಮಸಾಲೆಗೆ ಅಲ್ವಾ? ಈಗ ಸ್ವಲ್ಪ ಸೇವು ಹಾಕ್ತಾಯಿದ್ದೇನೆ ನಾನು. ಇದು ಹಲ್ದಿರಾಮಿಂದ ಆಲೂ ಭುಜಿಯಾ. ದಯವಿಟ್ಟು ನೀವು ಇದೆ ಅಡ್ವರ್ಟೈಸ್ ಅಂತ ಅಂದ್ಕೋಬೇಡಿ, ಮನೇಲಿದೆ ಇದು. ಅದನ್ನೇ ಮೇಲಿಂದ ಹಾಕ್ತಾಯಿದ್ದೇನೆ ಅಷ್ಟೇ. ಅದು ಸ್ವಲ್ಪನೇ ಸ್ವಲ್ಪ, ಜಾಸ್ತಿ ಯಾವುದು ಈ ಥರ ಔಟ್ಸೈಡಿಂದ ಹಾಕಲ್ಲ ನಾನು. ಆಮೇಲೆ ಡೆಫಿನೆಟ್ಲಿ ಫ್ರೆಶ್ನೆಸ್ಸಿಗೆ ಸ್ವಲ್ಪ ಲಿಂಬೆ ಹುಳಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇನ್ನು ತಿನ್ನೋದೇ. ಇಷ್ಟು ಮಾಡಿ ತಿಂದ್ಬಿಟ್ರೆ ಅದೊಂದು ಸಮಾಧಾನ. ಈಗ ನೋಡಿ, ರುಚಿಯಾದ ಮಸಾಲೆ ಪುರಿ, ಅವರೆಕಾಳು ಮಸಾಲೆ ಪುರಿ ಸವಿಯಲು ರೆಡಿ. ನೋಡಿ, ಸ್ಕೂಲಿಂದ ಚಿಕ್ಕ ಮಗ ಬಂದು ಏನೇನು ಬಿಡಿಸಿದ್ದಾನೆ. ಇದು ಅವನಂತೆ, ಇವನ ಅಪ್ಪನಂತೆ, ಇದು ಲಂಚ್ ಬ್ಯಾಗ್ ಅಂತೆ ಅವನದು, ಇದು ರೇನ್ಬೋ ಅಂತೆ, ಇದು ಸನ್ನು, ಮೂನು, ಆಮೇಲೆ ಇದು ಮಾನ್ಸ್ಟರ್ ಅಂತೆ, ಇದೇನೋ ಮಾನ್ಸ್ಟರ್ ಟ್ರಕ್ ಮಾಡಿದ್ದಾನೆ ಮಗ. ಈ ಎಲ್ಲ ಮದರಂಗಿ ಹಚ್ಚಿಟ್ಬಿಟ್ಟಿದ್ದಾನೆ ಪೆನ್ನಿಂದ. ಏನು ಮಾಡೋದು? ನೋಡಿ, ಈಗ ಸವಿಯಲು ಸಿದ್ಧ ಇದು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.